ಕನ್ನಡ ಸಿನಿಮಾ ರಂಗದ ಶೋಮ್ಯಾನ್ ಅಂತಾನೆ ಕರೆಸಿಕೊಳ್ಳುವ ನಿರ್ದೇಶಕ ಪ್ರೇಮ್ ಇದೀಗ ವಿವಾದಕ್ಕೆ ಕಾರಣವಾಗಿದ್ದಾರೆ. ಕೆಡಿ ಸಿನಿಮಾದ ಹಾಡೊಂದು ಇತ್ತೀಚೆಗೆ ಬಿಡುಗಡೆಯಾಗಿತ್ತು. ಆ ಹಾಡಿನ ಸಾಹಿತ್ಯ ಅಸಭ್ಯ ಮತ್ತು ಅಶ್ಲೀಲವಾಗಿದೆ ಅಂತ ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ಹೊರಹಾಕಿದ್ರು. ಹಾಗಾದ್ರೆ ಆ ಹಾಡಿನಲ್ಲಿ ಇರೋದು ಏನು? ಅದಕ್ಕೆ ಪ್ರೇಮ್ ಹೇಳಿದ್ದೇನು? ಸಡನ್ ಆಗಿ ಹಿಂದಿಯ ಹಾಡು ಡಿಲೀಟ್ ಆಗಿದ್ಯಾಕೆ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಕೆಡಿ ಹಾಡಿನ ಸಾಹಿತ್ಯ ವಿವಾದ, ಪ್ರೇಮ್ ವಿರುದ್ಧ ದೂರು ದಾಖಲು, ಸೆರಗಿನಲ್ಲಿ ಕೆಂಡ ಹೆಚ್ಚಾಯ್ತು ಪ್ರಚಾರದ ಅಮಲು. ಜೋಗಿ ಖ್ಯಾತಿಯ ಪ್ರೇಮ್ ಸಿನಿಮಾಗಳಂದ್ರೆ ಅಲ್ಲೊಂದು ಅಬ್ಬರ ಇದ್ದೇ ಇರುತ್ತದೆ. ಪ್ರೇಮ್ ಅವರಿಗೆ ತಮ್ಮ ಸಿನಿಮಾಗಳನ್ನ ಹೇಗೆ ಪ್ರಚಾರ ಮಾಡಿಕೊಳ್ಬೇಕು ಅನ್ನೋದು ಗೊತ್ತಿದೆ. ಹಾಗಾಗಿ ಪ್ರತಿ ಸಿನಿಮಾದಲ್ಲೂ ಒಂದಿಲ್ಲೊಂದು ಪ್ರಚಾರದ ತಂತ್ರವನ್ನ ತಂದೇ ತರ್ತಾರೆ. ಈ ಬಾರಿಯೂ ಅಂಥದ್ದೇ ಒಂದು ಮಾಡಿದ್ದಾರೆ. ಆದ್ರೆ ಅದು ವಿವಾದಕ್ಕೆ ಕಾರಣವಾಗಿದೆ. ಬರೀ ವಿವಾದ ಮಾತ್ರವಲ್ಲ, ಮುಂಬೈನಲ್ಲಿ ಪ್ರೇಮ್ ಸೇರಿದಂತೆ ಇತರರ ಮೇಲೆ ಸೈಬರ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕರ್ನಾಟಕದಲ್ಲಿ ಮಹಿಳಾ ಆಯೋಗವು ಸೆನ್ಸಾರ್ ಮಂಡಳಿಗೆ ಪತ್ರ ಬರೆದು ಆ ಹಾಡು ಸಿನಿಮಾದಲ್ಲಿ ಇರದಂತೆ ಹಾಗೂ ಯೂಟ್ಯೂಬ್ನಿಂದ ತೆಗೆಸುವಂತೆ ಸೂಚನೆ ನೀಡಿದೆ. ಧ್ರುವ ಸರ್ಜಾ ನಾಯಕನಾಗಿ ನಟಿಸಿರುವ ಕೆಡಿ ಸಿನಿಮಾದ 4 ಹಾಡುಗಳು ಇಲ್ಲಿವರೆಗೂ ಬಿಡುಗಡೆಯಾಗಿವೆ. ಮೊದಲನೇ ಹಾಡು ಕೂಡ ಸಣ್ಣದೊಂದು ವಿವಾದದ ಕಿಡಿ ಹೊತ್ತಿಸಿತ್ತು. ಕನ್ನಡದ ಕೆಲವು ನಟರನ್ನ ಸಾಹಿತ್ಯದಲ್ಲಿ ತಿವಿಯಲಾಗಿತ್ತು. ಆ ಹಾಡಿನಲ್ಲಿ ಧ್ರುವ ಸರ್ಜಾರನ್ನ ವೈಭವೀಕರಿಸುವ ನೆಪದಲ್ಲಿ ಇತರ ನಟರಿಗೆ ಟಾಂಗ್ ಕೊಡಲಾಗಿತ್ತು. ಸಹಜವಾಗಿಯೇ ಆಯಾ ನಟರ ಅಭಿಮಾನಿಗಳಿಗೆ ಅದು ಬೇಸರ ತರಿಸಿತ್ತು. ಇದೀಗ ಸರ್ಸೆ ಸೆರಗ ಅನ್ನುವ ಗೀತೆಯು ಅಶ್ಲೀಲ ಸಾಹಿತ್ಯದ ಕಾರಣದಿಂದಾಗಿ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದೆ. ಪ್ರೇಮ್ ಸಿನಿಮಾಗಳಂದ್ರೆ ಅಲ್ಲಿ ಹಾಡುಗಳ ಅಬ್ಬರ ಇದ್ದೇ ಇರುತ್ತದೆ. ಅವರ ಸಿನಿಮಾಗಳು ಸೋತಿರಬಹುದು, ಹಾಡುಗಳು ಯಾವತ್ತಿಗೂ ಸೋತಿಲ್ಲ. ಇಂತಹ ಪ್ರೇಮ್ ಕೆಡಿ ಸಿನಿಮಾದಲ್ಲಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ದ್ವಂದ್ವಾರ್ಥದಲ್ಲಿ ಮೀರಿಸುವಂತ ಸಾಹಿತ್ಯವನ್ನ ಸರ್ಸು ಸೆರಗು ಗೀತೆಗಾಗಿ ಬರೆದಿದ್ದಾರೆ. ಕನ್ನಡದಲ್ಲಿ ಮಾತ್ರವಲ್ಲ, ಇತರ ಭಾಷೆಗಳಲ್ಲೂ ಈ ಹಾಡು ಬಿಡುಗಡೆಯಾಗಿದೆ. ಕನ್ನಡ ಮತ್ತು ಹಿಂದಿಯಲ್ಲಿ ಈ ಹಾಡಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ. ಈ ಕುರಿತಂತೆ ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡಿದ ಪ್ರೇಮ್, ಅದು ಅಶ್ಲೀಲ ಅಲ್ಲವೇ ಅಲ್ಲ. ಅಶ್ಲೀಲ ಅಂದುಕೊಂಡವರಿಗೆ ಅದು ಅಶ್ಲೀಲವಾಗಿ ಕಂಡಿದೆ. ಕುಡಿತದ ಕುರಿತಾಗಿ ಬರೆದಿರುವ ಗೀತೆ ಅದು. ಅದನ್ನ ಯಾಕೆ ವಿವಾದ ಮಾಡ್ತಿದ್ದಾರೋ ಗೊತ್ತಿಲ್ಲ. ವಿವಾದ ಮಾಡುವಂತ ಹಾಡು ಅದಲ್ಲ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಪ್ರೇಮ್ ಪ್ರಕ್ರಿಯೆ ಬೆನ್ನಲ್ಲೇ ಪ್ರೇಮ್ ಪತ್ನಿ ರಕ್ಷಿತಾ ಕೂಡ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಈ ಕುರಿತಂತೆ ಬರೆದುಕೊಂಡಿದ್ದು, ಸರ್ಸೆ ಸೆರಗು ಹಾಡಿಗಿಂತಲೂ ಅಶ್ಲೀಲವಾದ ಗೀತೆಗಳು ಬಂದಿವೆ. ಅವುಗಳಿಗೆ ಇರದ ವಿರೋಧ ಪ್ರೇಮ್ ಚಿತ್ರಕ್ಕೆ ಯಾಕೆ ಎಂದು ಕೇಳಿದ್ದಾರೆ. ಅಲ್ಲಿಗೆ ಪತಿಯ ಬೆನ್ನಿಗೆ ನಿಂತಿದ್ದಾರೆ ರಕ್ಷಿತಾ. ಇಲ್ಲ, ಅದು ನಾಟ್ಲಕ್ಕೆ ದೊಂದು ಹತ್ತ ಅಂತ ಏನು ಬರಲ್ಲ. ಅದು ನನಗೂ ಸಾಂಗ್ ಬರಿಬೇಕಾದ್ರೆ ನಾನು ಸಾಮಾನ್ಯವಾಗಿ ನಾನು ಯಾರಿಗೂ ಹರ್ಟ್ ಮಾಡ್ಕೊಂಡು ಯಾರು ನಿಮ್ಗೆ ನೋಡೇ ಕೇಳೇ ಇದ್ದೀರಾ ನನ್ನ ಸಾಂಗ್ಸ್ಗಳು. ಈ ಸಾಂಗ್ ಪರ್ಟಿಕ್ಯುಲರ್ ಈ ಸಾಂಗ್ ಬರಿಬೇಕಾದ್ರೆ ನಾನು ಒಂದು ಬಾಟ್ಲು ಒಂದು ಉಪ್ಪಿನಕಾಯಿ ಇಟ್ಕೊಂಡು ಬರ್ದಿದ್ದೆ. ನೋಡೋ ದೃಷ್ಟಿ, ನಾವು ಫಸ್ಟ್ ಆಫ್ ಆಲ್ ನೋಡೋ ಒಂದು ಹೆಣ್ಣುನ ಸ್ಯಾರಿ ಹಾಕೊಂಡು ಉಟ್ಕೊಂಡು ಹೋಗ್ತಿದ್ರೆ ಅವಳ ನೋಡೋ ದೃಷ್ಟಿ ಹೆಂಗಿರುತ್ತೆ, ದೃಷ್ಟಿ ಕೋನ ಹೆಂಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ನಮ್ಗೆ. ತಲೆ ಮೇಲೆ ಅದನ್ನ ಸಿನಿಮಾ ನೋಡಕ್ ಮುಂಚೆನೆ, ಸಾಂಗ್ ಬರಕ್ ಮುಂಚೆನೆ ಈ ತರ ಇದ್ ಮಾಡಿದಾಗ ಅದೇನಾಗುತ್ತೆ, ಈಗ ಸಾಂಗ್ ಬಂದ್ಬಿಟ್ಟು ಬಾಟ್ಲ್ ಎತ್ಕೊಂಡು ಡ್ಯಾನ್ಸ್ ಮಾಡ್ತಾಳು. ಬಾಟ್ಲ್ ಎತ್ಕೊಂಡು ಡ್ಯಾನ್ಸ್ ಮಾಡ್ಬೇಕಾದ್ರೆ ಅದು ಮೀನಿಂಗ್ ಇದೆ. ಅದು ಆಮೇಲೆ ಇನ್ನೂ ಅಷ್ಟೇ ವಲ್ಗಾರಿಟಿ ಇಲ್ಲ. ಅಲ್ಲಿ ಸಿನಿಮಾ ನೋಡೋ ಸಾಂಗ್ ಬರಕ್ ಮುಂಚೆನೆ ಆತರ ಬಿಹೇವ್ ಮಾಡಿದಾಗ ಏನಾಗುತ್ತೆ, ಅದು ಯಾಕೆ ಈ ತರ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನನ್ಗೂ. ಯಾವತ್ತೂ ಅಷ್ಟೇ, ಒಂದು ನಾನು ಲೈನ್ ಬರಿಬೇಕಾದ್ರೆ ಒಂದೇ ತಾಯಿಗೆ ಹುಡ್ತಾರೋ ತಾಯಿನ ಭಾಗ ಮಾಡ್ತಾರೋ ಅಂತ ಹೇಳ್ತೀವಿ. ಓಕೆ, ಸೊ ಇದರಲ್ಲಿ ಸರ್ಸೆ ನಿನ್ನ ಸರಗ ಸರ್ಸೆ. ಬಟ್ ಏನಾಗುತ್ತೆ, ಒಂದೇ ಸಿಚುವೇಶನ್ ಎಲ್ಲಾನು ಮಾಡಕ್ಕಾಗಲ್ಲ. ಸಾಹಿತ್ಯ ಅನ್ನೋದು ನಿಮ್ಗೆ ಗೊತ್ತಿದೆ, ಬಟ್ ಸಾಹಿತ್ಯ ಆ ತಕ್ಕಂತೆ, ಆ ಸಿಚುವೇಶನ್ ತಕ್ಕಂತೆ ಮಾಡ್ತೀವಿ ನಾವು ಪ್ರತಿಯೊಂದು. ಜೋಗಿ ಪ್ರೇಮ್ ಕೆಡಿ ಸಿನಿಮಾ ನಿರ್ದೇಶಕ. ಸೋಷಿಯಲ್ ಮೀಡಿಯಾಗಳಲ್ಲಂತೂ ಹಾಡಿನ ಸಾಹಿತ್ಯದ ಕುರಿತು ಭಾರೀ ವಿರೋಧ ವ್ಯಕ್ತವಾಗಿದೆ. ಇದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಗಮನಕ್ಕೂ ಬಂದಿದೆ. ಜೊತೆಗೆ ವಾಣಿಜ್ಯ ಮಂಡಳಿಗೂ ಮಹಿಳಾ ಆಯೋಗ ಪತ್ರ ಬರೆದಿದೆ. ಮುಂಬೈನಲ್ಲಿ ದೂರು ದಾಖಲಾಗಿದೆ. ಮುಂದಿನ ದಿನಗಳಲ್ಲಿ ಈ ವಿವಾದ ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.